ಹೌದು ಮಾದೇವ, ಕಾವ್ಯ ನಮ್ಮ ಕುಟುಂಬನ ಅರ್ಥ ಮಾಡ್ಕೊಂಡು ಸಂಸಾರನ ಸರಿದೂಗಿಸ್ತಾಳೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ ನಿನ್ಗೆ. ಹೌದು ಅಣ್ಣ, ಅವ್ರು ತುಂಬಾ ತಿಳ್ಕೊಂಡಿರೋರು. ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಅವ್ರು ಒಪ್ಪಿಗೆ ಕೊಟ್ಟಿರೋದ್ರಿಂದ ನೀನ್ ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಣ್ಣ. ದಯವಿಟ್ಟು ಕಾವ್ಯ, ನಿಮ್ಮಪ್ಪನ ಪ್ರಾಣ ಉಳಿಬೇಕು ಅಂತಂದ್ರೆ ನೀನ್ ಈ ಮದ್ವೆಗೆ ಒಪ್ಕೊಳ್ಳೇಬೇಕು. ದಯವಿಟ್ಟು ಕಾವ್ಯ, ನನ್ನ ಮಾಂಗಲ್ಯನೂ ಇದೆ. ಕಾವ್ಯ, ನಾನು ಬಟ್ಕೊಂಡ್ ಬೇಡ್ತಾ ಇದ್ದೇನೆ ಕಣೆ, ದಯವಿಟ್ಟು ನನ್ ಗಂಡ ಜೀವನ ಉಳಿಸ್ಕೊಡೆ. ಅಪ್ಪ ಪ್ಲೀಸ್ ಅಂತ ಹೇಳಿ ಅಪ್ಪ. ಯಾಕಪ್ಪ ಈ ತರ ಆಡ್ತಿದ್ದೀರಾ? ನನಗೆ ಕನ್ಸ್ ಕಾಣೋದನ್ನ ಹೇಳ್ಕೊಟ್ಟವ್ರೆ ನೀವಪ್ಪ. ನಿನ್ ಮನ್ಸದ್ ಮತ್ತೆ ಹಂಗ್ ಬದುಕೋ ಮಗಳೇ ಅಂತ ಹಾರಾಡೋದಕ್ ಬಿಟ್ಟವ್ರೆ ನೀವು. ನೀವೇ ಇಲ್ದೆ ಇದ್ರೆ ನನ್ ಕನ್ಸಿಗ್ ಏನಪ್ಪ ಬೆಲೆ? ಆಯ್ತಪ್ಪ, ಇವಾಗೇನು ನಾನು ಮಹಾದೇವನ್ನ ಮದ್ವೆ ಆಗ್ಬೇಕು ತಾನೆ? ಸರಿನಪ್ಪ. ಮಗಳೇ, ನಮ್ಮ ಕುಲ ದೇವತೆ ನಮ್ಮ ನೀನು. ನನ್ ಮಾನನ ಕಾಪಾಡ್ಬಿಟ್ಟೆ, ನನ್ ಪ್ರಾಣನ ಉಳಿಸ್ಬಿಟ್ಟೆ ಮಗಳೇ, ನನ್ ಪ್ರಾಣ ಉಳಿಸ್ಬಿಟ್ಟೆ. ಪ್ರೇಮ ತರ ನೀನು ಎಲ್ಲಿ ನನ್ನ ಮಾತು ಕೇಳಲ್ವೇನೋ ಅನ್ಕೊಂಡಿದ್ದೆ, ಆದ್ರೆ ನೀನ್ ಇವತ್ತು ನನ್ನ ಮಾನನ ಕಾಪಾಡ್ಬಿಟ್ಟೆ ಮಗಳೇ. ನನಗಷ್ಟು ಸಾಕು, ನನಗಷ್ಟು ಸಾಕು. ನೋಡಿ, ನನ್ನ ಮಗಳು ಮದ್ವೆಗೆ ಒಪ್ಕೊಂಡ್ಬಿಟ್ಟು, ಇವಳು ನನ್ನ ಮಗಳು. ಪ್ರೇಮ ನನ್ನ ಮಗಳಲ್ಲ, ಅವಳಿಗೆ ನನ್ನ ಅಪ್ಪನೂ ಅಲ್ಲ. ಇನ್ ಮುಂದೆ ಇವಳೇ ನನ್ನ ಮಗಳು, ಕಾವ್ಯ ಒಬ್ಬಳೆ ನನ್ನ ಮಗಳು. ಮಗಳೇ, ನಾನ್ ಸತ್ರೆ ನನ್ನ ಜೊತೆಗೆ ನೀನೇ ಕೊಳ್ಳಿ ಇಡು. ಈ ವಿಷಯನ ಮುಂದೆ ಕಲ್ಯಾಣಿಗೆ ಹೇಳೋಣ. ನಡಿ ಹೋಗೋಣ.
ಅದಕ್ಕೆ ಸತ್ಯನಾರಾಯಣ ಬಾವ ಬರ್ತಿದ್ದಾರೆ. ಅಣ್ಣ, ಕಾವ್ಯ ಏನ್ ಹೇಳಿದ್ಲು? ಕಲ್ಯಾಣಿ, ನಮ್ ಕಷ್ಟ ಕಳೀತು ಕಣಮ್ಮ. ನಮ್ ಕಾವ್ಯ ಮಹಾದೇವನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಅಣ್ಣ, ನೀವೇನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಕಾವ್ಯ ಈ ಮದ್ವೆಗೆ ಒಪ್ಕೊಂಡ್ಬಿಟ್ಲಾ? ಹೌದಮ್ಮ, ನನ್ ಮಗಳು ಕಾವ್ಯ ನನ್ ಮರ್ಯಾದೆನ ಕಾಪಾಡ್ಬಿಟ್ಲು. ಅಣ್ಣ, ಈ ರೀತಿ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಳು ಬಲವಂತ ಮಾಡಿ ಈ ಮದ್ವೆಗೆ ಒಪ್ಪಿಗೆ ತಗೊಂಡಿಲ್ಲ ತಾನೆ? ಚೇಚೆ, ಹಾಗೇನಿಲ್ಲಮ್ಮ. ಅವಳು ಮನಪೂರ್ವಕವಾಗಿ ಒಪ್ಕೊಂಡಿದ್ದಾಳೆ. ಹೌದು, ಅದಕ್ಕೆ ನಮ್ ಕಾವ್ಯ ಈ ಮದ್ವೆಗೆ ಮನ್ಸಿಂದ ಒಪ್ಪಿಗೆ ಕೊಟ್ಟಿದ್ದಾಳೆ. ಕಲ್ಯಾಣಿ, ನನ್ ಮಗಳು ನನ್ ಮಾತನ್ನ ಉಳಿಸ್ಬಿಟ್ಲಮ್ಮ, ಉಳಿಸ್ಬಿಟ್ಲು. ಅಣ್ಣ, ಕಾವ್ಯ ಬರೀ ನಿಮ್ ಮಾತು ಉಳಿಸ್ಲಿಲ್ಲ, ನನ್ ಪ್ರಾಣನೇ ಉಳಿಸ್ಬಿಟ್ಲು. ಇವತ್ತು ಕಾವ್ಯ ಈ ಮದ್ವೆಗೆ ಒಪ್ಕೊಳ್ತಾ ಹೋಗಿದ್ರೆ ನನ್ ಖಂಡಿತವಾಗ್ಲೂ ಜೀವಂತವಾಗಿ ಉಳಿತಾ ಇರ್ಲಿಲ್ಲ. ಇಷ್ಟೊತ್ತು ನಮ್ಗೆ ಯಾರಿಗೂ ದಿಕ್ಕೇ ತೋರಿಸ್ತಾ ಇರ್ಲಿಲ್ಲ. ಆದ್ರೆ ಕಾವ್ಯ ನಮ್ಗೆಲ್ಲ ಹೊಸ ಭರವಸೆನ ಮೂಡಿಸಿದ್ಲು. ಕತ್ಲಾಗಿದ್ದ ಕಲ್ಯಾಣ ಮಂಟಪಕ್ಕೆ ಬೆಳಕಾಗಿ ಬಂದ್ಲು. ಅಣ್ಣ, ನಿಮ್ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿದೆ. ದೇವ, ಕೇಳಿಸ್ಕೊಂಡ್ಯೇನು? ಕಾವ್ಯ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಕೊನೆಗೂ ಇವತ್ತಿನ ಮದ್ವೆ ನಡೆಯುತ್ತೆ. ಆ ದೇವ್ರಿಗೆ ನಮ್ ಕೂಗು ಕೇಳಿಸ್ತು ಅಂತ ಅನ್ಸುತ್ತೆ. ಇವತ್ತಿನ ಮದ್ವೆ ಆಗತ್ತೆ ಮಹಾದೇವ, ಇವತ್ತಿನ ಮದ್ವೆ ಆಗತ್ತೆ. ಮಾದೇವ, ಏನ್ ಯೋಚನೆ ಮಾಡ್ತಿದ್ಯಾ? ಅಮ್ಮ, ಅದು ಪ್ರೇಮ ನಾನು ಇಷ್ಟ ಇಲ್ಲ ಅಂತ ಈ ಮಂಟಪದಿಂದ ಹೋಗಿದ್ದನ್ನೇ ನನ್ಗಿನ್ನೂ ಅರ್ಗಿಸ್ಕೊಳಕ್ ಆಯ್ತಿಲ್ಲ. ಈಗ ನೋಡಿದ್ರೆ ಕಾವ್ಯ ನನ್ನ ಮದ್ವೆ ಆಗಕ್ ಒಪ್ಕೊಂಡವಳೆ ಅಂತ ಅವ್ರೆ. ಇಲ್ಲಿ ಏನಾಯ್ತೈತೆ, ಏನ್ ಕತೆ, ಸತ್ಯವಾಗ್ಲೂ ನನಗ್ ಗೊತ್ತಾಯ್ತಿಲ್ಲ ಕಣಮ್ಮ. ಏ ಮಾದೇವ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಮಗೋಸ್ಕರ ಅಣ್ಣ ಕಾವ್ಯ ಹತ್ರ ಮಾತಾಡಿ ಈ ಮದ್ವೆಗೆ ಒಪ್ಪಿಗೆ ತಗೊಂಡಿದ್ದಾರೆ. ಯಾಕೋ ಮಾದೇವ, ನಿನ್ ಮನ್ಸಲ್ಲಿ ಬೇರೆ ಏನಾದ್ರೂ ಇದ್ಯಾ? ಏನಾದ್ರೂ ಇದ್ರೆ ಹೇಳು. ಅಮ್ಮ, ಕಾವ್ಯ ನಿಜವಾಗ್ಲೂ ಈ ಮದ್ವೆಗೆ ಒಪ್ಕೊಂಡ್ಲ? ಹೌದು ಕಣೋ, ನಿನಗೆ ಯಾವುದೇ ಅನುಮಾನ ಬೇಡ. ಅಲ್ಲ ಮಾಮ, ಅದು ಕಾವ್ಯ ತುಂಬಾ ಓದ್ಕೊಂಡವಳೆ. ನಾನ್ ನೋಡಿದ್ರೆ ಶಾಲೆ ಕಡೆಗೂ ಓದೋನಲ್ಲ. ಅದು ಅಲ್ಲದೆ ಅವಳು ಸಿಟಿಲ್ ಬೆಳೆದಿರೋ ಹುಡುಗಿ, ತುಂಬಾ ಸೂಕ್ಷ್ಮ. ನಾನ್ ನೋಡಿದ್ರೆ ಹೊರಟ. ಅವಳು ನನ್ನ ಒಪ್ಕೊಂಡಾಳೆ ಅಂದ್ರೆ ನನಗೆ ನಂಬಕ್ಕೆ ಆಯ್ತಿಲ್ಲ. ಮಹಾದೇವ, ದಾಂಪತ್ಯಕ್ಕೆ ಬೇಕಾಗಿರೋದು ವಿದ್ಯೆ ಅಲ್ಲ, ನಂಬಿಕೆ. ಒಬ್ರು ವಿದ್ಯೆ ನೋಡಿ, ಅಂತಸ್ ನೋಡಿ ನಂಬಿಕೆ ಹುಟ್ಟಲ್ಲ. ಅವ್ರ ಒಳ್ಳೆತನ ನೋಡಿನೇ ನಂಬಿಕೆ ಹುಟ್ಟದು. ಅವ್ರ ಜೊತೆ ಜೀವನ ಪೂರ್ತಿ ಬದುಕಬಹುದನ್ನೋ ವಿಶ್ವಾಸ. ಕಾವ್ಯ ನಮ್ಮೆಲ್ರಿಗಿಂತ ಜಾಸ್ತಿ ಜಗತ್ನ ನೋಡಿದಾಳೆ.
ಜಾಸ್ತಿ ಜನರನ್ನ ನೋಡಿದಾಳೆ. ಅವಳಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನಮ್ಗಿಂತ ಅವಳಿಗೆ ಚೆನ್ನಾಗ್ ಗೊತ್ತು. ಅವಳಿಗೆ ನೀನು ಒಳ್ಳೆಯವನ್ ಅನ್ಸಿರ್ಬೋದು, ಹಾಗಾಗಿ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನಿನ್ ಮನ್ಸನ್ನ ಗೊಂದಲ ಮಾಡ್ಕೋಬೇಡ. ಹೌದು ಮಾದೇವ, ಕಾವ್ಯ ನಮ್ಮ ಕುಟುಂಬನ ಅರ್ಥ ಮಾಡ್ಕೊಂಡು ಸಂಸಾರನ ಸರಿದೂಗಿಸ್ತಾಳೆ. ಇದ್ರಲ್ಲಿ ಯಾವುದೇ ಅನುಮಾನ ಬೇಡ ನಿನ್ಗೆ. ಹೌದು ಅಣ್ಣ, ಅವ್ರು ತುಂಬಾ ತಿಳ್ಕೊಂಡಿರೋರು. ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಅವ್ರು ಒಪ್ಪಿಗೆ ಕೊಟ್ಟಿರೋದ್ರಿಂದ ನೀನ್ ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಣ್ಣ. ಮಹಾದೇವ, ನನ್ನ ಮಕ್ಕಳ ಥರನೇ ನಿನ್ನನ್ನು ಚಿಕ್ಕ ವಯಸ್ಸಿಂದ ಎತ್ತಿ ಆಡಿಸಿ ಬೆಳೆಸಿದ್ದೀನಿ ಕಣೋ. ನೀನು ಏನು ಅಂತ ಅವಳಿಗೆ ಅರ್ಥ ಮಾಡಿಸಿದ್ದೀನಿ. ಅವಳು ನನ್ನ ಮಗಳು. ಅವಳು ಎಷ್ಟೇ ಓದಿದ್ರು, ಯಾವುದೇ ಊರಲ್ಲಿ ಬೆಳೆದಿದ್ರು ನನ್ನ ಥರನೇ ಯೋಚಿಸ್ತಾಳೋ. ನೋಡ, ನೀವಿಬ್ರು ಖಂಡಿತ ಒಳ್ಳೆ ಜೋಡಿ ಆಗ್ತೀರಾ. ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಸಮಸ್ಯೆ ಬಂದಾಗ ಒಬ್ರನ್ನೊಬ್ರು ಬಿಟ್ಕೊಡ್ದೆ ನೀವಿಬ್ರು ಸುಖವಾಗಿ ಬಾಳೋದಕ್ಕೆ ಸಾಧ್ಯ ಇದೆ. ಮಹಾದೇವ, ಯಾರಿಗೆ ಯಾರು ಅಂತ ಆ ದೇವ್ರೇ ನಿಶ್ಚಯ ಮಾಡೋದು. ನಾವೆಲ್ಲರೂ ಸೇರಿ ನಿನಗೆ ಪ್ರೇಮ ಜೊತೆ ನಿಶ್ಚಯ ಮಾಡಿದ್ವಿ. ಆದ್ರೆ ಆ ದೇವ್ರು ನಿನ್ ಮದ್ವೆನ ಕಾವ್ಯ ಜೊತೆ ನಿಶ್ಚಯ ಮಾಡಿದ್ದಾನೆ.